ಯುಗಾದಿ ಹಬ್ಬದ ಇಸ್ಪೇಟ್ ಆಡುವ ಮೂಲಕ ಹಿಡಿದುಕೊಂಡು ಐಪಿಎಲ್ ಬೆಟ್ಟಿಂಗ್, ಆನ್ಲೈನ್ ಗೇಮ್ ಇವೆಲ್ಲವನ್ನ ವಿರೋಧಿಸಿ ಇದೀಗ ಮಂಡ್ಯದ ಜನತೆ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ರೈತ ಸಂಘದ ಏಕೀಕರಣದಿಂದ ಇದೀಗ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದ್ದು, ಸರ್ಕಾರ ಯಾವುದೇ ಕ್ರಮವನ್ನ ಕೈಗೊಳ್ಳುತ್ತಿಲ್ಲ. ಆನ್ಲೈನ್ ಬೆಟ್ಟಿಂಗಿಗೆ ಸರ್ಕಾರವೇ ಪ್ರೋತ್ಸಾಹವನ್ನ ನೀಡುತ್ತಿದೆ. ಕೂಡಲೇ ಆನ್ಲೈನ್ ಬೆಟ್ಟಿಂಗ್ಗಳನ್ನ ನಿಷೇಧಿಸಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಆನ್ಲೈನ್ ಬೆಟ್ಟಿಂಗ್, ಆನ್ಲೈನ್ ಗೇಮ್ಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಕೆಲವರೆಲ್ಲ 10 ಲಕ್ಷ 20 ಲಕ್ಷ 30 ಲಕ್ಷ ಕಳ್ಕೊಂಡು ನೇಣಾಕ ಸಾಯ್ತಾ ಇದ್ದಾರೆ ಸರ್. ಆಯ್ತು ಸರ್, ಸರ್ ಮೊನ್ನೆ ಮಾಡ್ತಾ ಇದ್ರೆ ಅದು ಪ್ರಗತಿಗೆ ಆಗ್ಬಾರ್ದು ಸರ್. ಏನ್ ಹಳ್ಳಿಗಳಲ್ಲಿ ಇಸ್ಪೆಟ್ ಆಡುವುದು ಮಾಮೂಲು ಆಗಿದೆ ಸರ್. ನಾನೇ ಆಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತಾಗಲ್ಲ, ಮಾಡಿದ್ರು ಗೊತ್ತಾಗಲ್ಲ. ಅದು ಸರ್ಕಾರ ದೊಡ್ಡ ಗ್ಯಾಂಗ್ ಇದೆ ಸರ್ ಅದ್ರದ್ದು. ದೊಡ್ಡ ಗ್ಯಾಂಗ್ ಇದೆ ಹಳ್ಳಿಗಳಲ್ಲಿ. ಮಕ್ಕಳು, ಹೈಸ್ಕೂಲ್ ಮಕ್ಕಳು ಆಡ್ತಾ ಇದ್ದಾರೆ ಸರ್. ಬೇಕು ಅಂದ್ರೆ ರೈಡ್ ಮಾಡಿ ಸರ್. ಈಗ ಮಕ್ಕಳು, ಕಾಲೇಜ್ ಮಕ್ಕಳೆಲ್ಲ ಇದ್ ಮಾಡ್ತಾ ಇದ್ದಾರೆ, ಆನ್ಲೈನ್ ಗೇಮ್ ಆಡ್ತಾ ಇದ್ದಾರೆ, ಬೆಟ್ಟಿಂಗ್ ಆ್ಯಪ್ ಇದ್ ಮಾಡ್ತಾ ಇದ್ದಾರೆ. ಅದನ್ನೊಂದು ಯುವಕರು ಅಂತ ಕೇಳಲೇಬೇಡಿ, ಎಲ್ಲ ನೇಣ ಕಾಣಿಸ್ತಾ ಇದ್ದಾರೆ. ಸಾಲ ಮಾಡೋದು, ಬೆಟ್ಟಿಂಗ್ ಅಲ್ಲಿ ಸೋತೋದು, ನೇಣ ಕಾಣಿಸ್ತಾ ಇತ್ತು. ಕಾರಣ ಕೇಳಿ, ಏನ್ ನೇಣ ಕಾಣಿಸ್ತಾ ಊರಲ್ಲಿ ಕೇಳಿದಿರ? ಸುಮಾರು ಜನ ಸಹಿತ ಇದಾರಲ್ಲ. ಕಾರಣ ಕೇಳಿದ್ರೆ ಯಾರಿಗೂ ಕಾರಣ ಗೊತ್ತಿಲ್ಲ. ಯಾಕಂದ್ರೆ ಮೊಬೈಲ್ ತಂದು ಯಾರು ವೆರಿಫಿಕೇಶನ್ ಕೊಟ್ಟಿಲ್ಲ, ಪೊಲೀಸ್ ವೆರಿಫಿಕೇಶನ್ಗೆ. ಅಲ್ಲೋಗಿ ಚೆಕ್ ಮಾಡ್ಬೇಕು. ಮೊಬೈಲ್ ಆಪ್ ಅಲ್ಲಿ ಏನೇನಿದೆ ಆನ್ಲೈನ್ ಗೇಮು, ಬೆಟ್ಟಿಂಗ್ ಅದೆಲ್ಲ ಬ್ಯಾನ್ ಮಾಡಿದ್ರೆ ಯುವಕರಿಗೂ ಭವಿಷ್ಯ ಸರಿ ಹೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಕಾಲೇಜ್ ಮಕ್ಕಳು ಒಂದ್ಸಲ ರೈಡ್ ಮಾಡಿ, ಕಾಲೇಜ್ ಮಕ್ಕಳು, ಹೈಸ್ಕೂಲ್ ಮಕ್ಕಳೆಲ್ಲ ರೈಡ್ ಮಾಡಿದ್ರೆ ಪೊಲೀಸ್ ಇಲಾಖೆಗೆ ಗೊತ್ತೆ, ಸರ್ಕಾರಕ್ಕೆ ಗೊತ್ತಾಗುತ್ತೆ. ಸುಮ್ಮನೆ ಹಳ್ಳಿ ನಮ್ಮಂತ ಯುವಕರು ಸಾಯ್ತಾರೆ, ಯಾರು ಜವಾಬ್ದಾರಿ? ಅದಕ್ಕೆ ಯಾರು ವಹಿಸ್ಕೊಳ್ತಾರೆ? ಇಲ್ಲಿ ಯಾರು ಕಾಸ್ತಾಟ ಆಡಕ್ಕೆ, ಜೂಜಾಟ ಆಡಕ್ಕೆ ಬಂದಿಲ್ಲ. ಸಾಂಕೇತಿಕ ಪ್ರತಿಭಟನೆ ಅಷ್ಟೇ. ಯಾರು ದುಡ್ಡು ಯೂಸ್ ಮಾಡ್ತಾ ಇಲ್ಲ. ನಮ್ಗೆ ಆಡಕ್ಕೂ ಬರಲ್ಲ, ಹೇಳ್ತಾ ಇದೀನಿ. ಇವ್ರಿಗೂ ಆಡಕ್ ಬರಲ್ಲ, ನಮ್ಮ ದೇಶಕ್ಕೂ ಆಡಕ್ ಬರಲ್ಲ, ನಮಗೂ ಆಟ ಆಡಕ್ ಬರಲ್ಲ. ಜಸ್ಟ್ ಕಾರ್ಡ್ ಇಟ್ಕೊಂಡು ಇದ್ ಮಾಡ್ತೀವಿ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಇಲ್ಲೇನು ಅದು ಕಾನೂನು ವಿರುದ್ಧ ಅಲ್ಲ, ಕಾನೂನು ವಿರುದ್ಧ. ಇಲ್ಲೇ ಹೇಳ್ತೀನಿ, ಹೈಸ್ಕೂಲಲ್ಲಿ ಒಂದು ಸಬ್ಜೆಕ್ಟ್ ಇದೆ, ಕಾಂಪಿಟೇಟಿವ್ ಎಕ್ಸಾಮ್, ಸೈನಿಕ್ ಸ್ಕೂಲ್, ಮಿಲಿಟರಿ ಆಫ್ ಡಿಫೆನ್ಸ್ ಅಲ್ಲಿ ಬರುತ್ತೆ. ಅದ್ರಲ್ಲಿ ಕಾರ್ಡ್ಸ್ ಬಗ್ಗೆ ಎಲ್ಲ ಕ್ವಶನ್ ಇದೆ, ಜನರಲ್ ನಾಲೆಜ್ ಅಷ್ಟೇನೆ. ಅದೇನು ಜೂಜಾಟ ಅಂತಲ್ಲ. ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ರಕ್ಷಣಾ ಮಂತ್ರಾಲಯದ ಒಂದು ಪರೀಕ್ಷೆಯಲ್ಲಿ ಇದೆಲ್ಲ ಬರುತ್ತೆ. ಇವನ್ IPS ಮಾಡಿರ್ತಾರೋ ಅವ್ರಿಗೆ ಬರುತ್ತೆ, IPS IAS ಅವ್ರಿಗೆಲ್ಲ ಅದು ಗೊತ್ತಿದೆ. ಕಾರ್ಡಲ್ಲಿ ಡೈಮಂಡ್ ಎಷ್ಟಿದೆ, ಎಷ್ಟಿದೆ ನನಗೆ ಗೊತ್ತಿಲ್ಲ, ದಯವಿಟ್ಟು ಆ ಥರ ಆಶ್ ಎಷ್ಟಿದೆ ಅದು ಕೇಳ್ತಾರೆ. ಈ ಕಾರ್ಡು ಹಾಕಿದ್ರೆ ಅದೆಷ್ಟು ಅಂತ. ಜನರಲ್ ನಾಲೆಜ್ ಅಷ್ಟೇ. 2 ನಿಮಿಷ ನಮ್ಗೆ ಅವಕಾಶ ಕೊಡ್ಬೇಕು ಸರ್. ಸರ್ ದುಡ್ಡೇ ಯೂಸ್ ಮಾಡ್ತಾ ಇಲ್ಲ, ಕಾರ್ಡ್ ಇರ್ತದೆ. ಕಾನೂನು ಯಾವ ಇದ್ರ ಬೇಕಾದ್ರೆ ಹೇಳ್ತಿದ್ರೆ ಸರ್, ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಹಸಿರು ಟವಲ್ ಗೌರವ ಕೊಡಬೇಕು. ನಾವು ಇಸ್ಪೆಟ್ಟು ಕಾರ್ಡ್ ಹಿಡ್ಕೊಂಡು ಚಳವಳಿ ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡಿದ್ದೀವಿ. ಏನು ಪೊಲೀಸ್ ವರಿಷ್ಠಾಧಿಕಾರಿಗಳು ತೀರ್ಮಾನ ತಗೊಂಡಿದ್ದಾರೆ ಈ ಜಿಲ್ಲೆಯಲ್ಲಿ ಈ ಸಾರಿ ಯುಗಾದಿ ಹಬ್ಬದಲ್ಲಿ, ಅದು ನಾವು ಸ್ವಾಗತ ಮಾಡ್ತೀವಿ. ಅದೇ ರೀತಿ ಸರ್ಕಾರಗಳು ಏನು IPL ಆಗ್ಬೋದು, ಮತ್ತು ಏನು ಡ್ರಗ್ಸು ಮಾಫಿಯಾ ಶುರುವಾಗಿದೆ, ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲ ಅದನ್ನು ಶುರು ಮಾಡ್ಕೊಂಡು ಹೆಚ್ಚಿಗೆ ಮಾಡ್ಕೊಂಡಿದ್ದಾರೆ. ಅದನ್ನು ನೀವು ತನಿಖೆ ಮಾಡಬೇಕು. ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೋಬೇಕು. ಎಲ್ಲಿ ಸಿಗ್ತದೆ ಇವ್ರಿಗೆಲ್ಲ? ಈ ಗಾಂಜಾದ ನೋಡ್ತಾ ಇದ್ದೀವಿ, ರಾಜ್ಯ ಮಟ್ಟದಲ್ಲೂ ಅದು ಚರ್ಚೆ ನಡೀತಾ ಇದೆ. ಇಷ್ಟು kg ಗಾಂಜಾ ಸಿಕ್ತು ಅಂತ. ಅವ್ರ ಮೇಲೆ ಕ್ರಮ ತಗೋಬೇಕು. ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳುಗಳೆಲ್ಲ ಹಾಳಾಯ್ತಾ ಇದ್ದಾರೆ. ಆಮೇಲೆ ಏನು ಯುಗಾದಿ ಹಬ್ಬದಲ್ಲಿ ಮಾತ್ರ ಇಸ್ಪೇಟ್ ಆಡ್ತಾ ಇಲ್ಲ, ಪ್ರತಿ ದಿವಸನೂ ಯುಗಾದಿ ಹಬ್ಬ ನಡೀತಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ. ಅದು ಕೆಲವರು ಪೊಲೀಸ್ನವ್ರು ಕುಮ್ಮಕ್ಕು ಇದೆ ಅಂತ ಹೇಳ್ತಾರೆ. ಅದು ಹೋಗಬೇಕು. ಇಲಾಖೆಯವರು ಅದ್ರ ಬಗ್ಗೆ ಕ್ರಮ ತಗೋಬೇಕು. ಯಾವ ಪೊಲೀಸ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂಥವ್ರ ಬಗ್ಗೆ ಕ್ರಮ ತಗೊಳ್ಳಿ, ಅಂಥವ್ರನ್ನ ಸಸ್ಪೆಂಡ್ ಮಾಡಲಿ. ಮತ್ತು ಈ ಕ್ರಿಕೆಟ್ ಅಂತೂ ಈಗ ವರ್ಷವೆಲ್ಲ ಬತ್ತನೇ ಇರ್ತದೆ. ಈಗ ಏನು IPL ಅದು ಇದು ಅಂತ ಬತ್ತನೇ ಇರ್ತದೆ. ಬಾಲ್ ಟು ಬಾಲ್ ಬೆಡ್ಸ್ಕೊಡ್ತಾರಂತೆ. ನಮ್ಮ ಗಮನಕ್ಕೆ ಬಂದಿದೆ. ಈ ಬಾಲ್ 4 ಹೋಯ್ತದೆ, ಈ ಬಾಲ್ 6 ಹೋಯ್ತದೆ ಅಂತ. ಅವೇನು ಹೋಗ್ದವ್ರೆ ಇವರೇ ಹೊರಟೋಯ್ತಾರೆ 6. ದಯವಿಟ್ಟು ಅವೆಲ್ಲ ಕಡಿಮೆ ಮಾಡಬೇಕು. ಸರ್ಕಾರದವ್ರು ಮಾಡಬೇಕು ಅದನ್ನೆಲ್ಲ. ಇಲ್ಲಿ ಪೊಲೀಸ್ ಇಲಾಖೆಯವರು ಒಬ್ಬರ ಕೈಲಾಗಲ್ಲ, ಸರ್ಕಾರದವರೇ ತೀರ್ಮಾನ ತಗೋಬೇಕು. ಯಾರ್ಯಾರು ಅದಕ್ಕೆ ಸಂಬಂಧಪಟ್ಟಂಥ ಏಜೆಂಟ್ಗಳಿದ್ದಾರೆ ಅಂಥವ್ರನ್ನ ಬಲಿ ಹಾಕೋಕ್ಕೂ ಮೊದಲು ನಾನು ಹೇಳಿದ್ನಲ್ಲ, 6-4 ಪ್ರಕಾರ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಬಲಿ ಆಗ್ತಿದ್ದಾರೆ. ಅದು ನಿಲ್ಲಬೇಕಾದ್ರೆ ಇಂಥವೆಲ್ಲ ಏನು ಇಲಾಖೆಯವರು ಸಂಬಂಧಪಟ್ಟವರು ಕ್ರಮ ತಗೊಂಡು ಸರ್ಕಾರದವರು ಕ್ರಮ ತಗೋಬೇಕು. ಹೆಚ್ಚಿಗೆ ಬಿಗಿ ಇರಬೇಕು. ಇವತ್ತು ಯುಗಾದಿ ಹಬ್ಬದಲ್ಲಿ ಮಾತ್ರ ಇಸ್ಪೇಟ್ ಆಡೋದಲ್ಲ, ಬೇರೆ ದಿವಸ ಆಡೋದ್ರಲ್ಲಿ ತಡೆಗಟ್ಟಬೇಕು ಅಂತ ಹೇಳೋದಕ್ಕೆ ಇಷ್ಟಪಟ್ಟು ನಾವು ಈ ದಿನ ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಅದಕ್ಕೆಲ್ಲ ಸ್ಪಂದಿಸಿದ್ದಾರೆ ಹೋರಾಟಗಾರರು.
ಅವ್ರಿಗೆಲ್ಲ ಧನ್ಯವಾದಗಳು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಏಕೀಕರಣ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡ್ತಾವೆ. ಈ ಪ್ರತಿಭಟನೆಯ ಉದ್ದೇಶ ಏನು ಅಂದರೆ, ಈಗ ನಮ್ಮ ಜಿಲ್ಲೆಯ ವರಿಷ್ಠಾಧಿಕಾರಿಗಳು ಒಂದು ಖಡಕ್ ಆದೇಶ ಮಾಡಿದ್ದಾರೆ. ಏನಂದರೆ, ಎಲ್ಲೂ ಕೂಡ ಜೂಜಾಟ, ಇಸ್ಪಿಟ್ ಈ ಥರ ಆಟ ಆಡಿದ್ರೆ ತತ್ಕ್ಷಣದಲ್ಲೇ ಕ್ರಮ ತಗೋತೀವಿ, ಎಲ್ಲೂ ಆಡೋಕ್ಕೆ ಅವಕಾಶ ಇಲ್ಲ ಅಂತ. ನಾವು ಅದನ್ನು ಸ್ವಾಗತಿಸ್ತೇವೆ. ಇಸ್ಪಿಟ್ ಆಟ ಆಡುವಂಥದ್ದು ನಾವು ಸ್ವಾಗತಿಸ್ತಾ ಇದ್ದೀವಿ. ಅದೇ ರೀತಿ ಸರ್ಕಾರಕ್ಕೆ ಮತ್ತು ಇಲಾಖೆಗೆ ಹೇಳುವುದೇನೆಂದರೆ, ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಇವತ್ತು ಆನ್ಲೈನ್ ಜೂಜಾಟ ನಡೀತಾ ಇದೆ. ರಮ್ಮಿ ಅಂತೆ, ಅದ್ಯಾವುದೋ ಲೋಡ್ ಅಂತ ಏನೇನೋ ನಾನಾ ಥರ ಇವತ್ತು ಆನ್ಲೈನಲ್ಲಿ ಇವತ್ತು ಮೊಬೈಲಲ್ಲಿ ಜೂಜಾಟ ನಡೀತಾ ಇದೆ. ಅದನ್ನು ಕೂಡ ರದ್ದಾಗಬೇಕು. ಮತ್ತು IPL ಇವತ್ತು ನಮ್ಮ ಯುವಕರುಗಳು ಪ್ರಾಣ ಕಳ್ಕೊತಾ ಇದ್ದಾರೆ. IPL ದಂಧೆ ನಡೀತಾ ಇದೆ. ಬುಕ್ಕಿಗಳು ಅಂತ ಸೇರ್ಕೊಂಡ್ರೆ, ಯಾರ್ಯಾರೋ ಸೇರ್ಕೊಂಡ್ರೆ ನಮ್ಮ ಮಕ್ಕಳು ಬಲಿ ಆಯ್ತಾ ಇದ್ದಾರೆ. ಅವನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳೋದಕ್ಕೋಸ್ಕರವೇ ಇವತ್ತು ಒಂದು ಸಾಂಕೇತಿಕವಾಗಿ ಏಕೀಕರಣ ಸಮಿತಿಯಿಂದ ಒಂದು ಪ್ರತಿಭಟನೆ ಮಾಡಿದ್ದೀವಿ. ಇದಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಏನರ ಈ ರಾಜ್ಯದ ಮುಖ್ಯಮಂತ್ರಿಯವರು, ಗೃಹ ಮಂತ್ರಿಯವರಿಗೆ ಎಲ್ಲರೂ ಕೂಡ ತತ್ಕ್ಷಣದಲ್ಲೇ ಈ ದಂಧೆನ ನಿಲ್ಲಿಸಬೇಕು ಅಂತೇಳಿ ನಮ್ಮ ಒತ್ತಾಯ. ಇದು ಕಂಟಿನ್ಯೂ ಆದರೆ ಅದಕ್ಕೆಲ್ಲ ಹೊಣೆಗಾರ ಯಾರಾಗ್ತೀರಿ ಅಂದರೆ ಈ ಸರ್ಕಾರಗಳೇ ಹೊಣೆ ಆಗ್ತಾರೆ. ಇಲ್ಲಾಗುವಂಥ ಯುವಕರ ಆತ್ಮಹತ್ಯೆಗಳು, ದುಶ್ಚಟಗಳ ನಿವಾರಣೆಗಳ ಆಗದೇ ಸಾಯುವಂಥ ಮಕ್ಕಳಿಗೂ ಕೂಡ ಈ ಸರ್ಕಾರನೇ ಹೊಣೆ ಆಗ್ತದೆ ಅಂತ ಹೇಳೋದಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದು ಮುಂದೆ ಆಗಬಾರ್ದು, ಆ ಥರ ತಡಿಬೇಕು ಅನ್ನೋದು ನಮ್ಮ ಒತ್ತಾಯ.